ನಮಸ್ಕಾರ. ಕೇವಲ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚದ ಆಧ್ಯಾತ್ಮಿಕ ಚಿಂತನೆಯನ್ನೇ ಬದಲಿಸೋಕ್ ಸಾಧ್ಯನಾ? ಕೇಳೋಕೆ ಆಶ್ಚರ್ಯ ಅನಿಸ್ಬೋದಲ್ವಾ? ಆದ್ರೆ 19ನೇ ಶತಮಾನದಲ್ಲಿ ಸ್ವಾಮಿ ವಿವೇಕಾನಂದ ಅನ್ನೋ ಒಬ್ಬ ಸನ್ಯಾಸಿ ಇದನ್ನೇ ಮಾಡಿ ತೋರ್ಸಿದ್ರು. ಬನ್ನಿ, ಅವರ ಜೀವನ ಹೇಗಿತ್ತು, ಭಾರತದ ತತ್ವಜ್ಞಾನವನ್ನ ಜಗತ್ತಿಗೆ ಹೇಗೆ ಪರಿಚಯಿಸಿದ್ರು ಅನ್ನೋ ಆ ಅದ್ಭುತ ಪಯಣದ ಬಗ್ಗೆ ಈ ವಿವರಣೆಯಲ್ಲಿ ನೋಡೋಣ. ನೋಡಿ, ನಮ್ಮ ಇವತ್ತಿನ ಈ ಇಡೀ ಚರ್ಚೆಯ ಮೂಲ ಪ್ರಶ್ನೆನೇ ಇದು. ಈ ಸನ್ಯಾಸಿ ನಿಜಕ್ಕೂ ಜಗತ್ತಿಗೆ ಜ್ಞಾನವನ್ನ ಕೊಡೋಕಂತಾನೆ ಹುಟ್ಟಿದ್ರಾ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಅವರ ಜೀವನದ ಘಟನೆಗಳನ್ನ, ಅವರ ಬೋಧನೆಗಳನ್ನ ಸ್ವಲ್ಪ ಆಳವಾಗಿ ನೋಡ್ತಾ ಹೋಗೋಣ. ಆಗ ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಗಬಹುದು. ಹಾಗಾದ್ರೆ ಈ ಮಹಾನ್ ಪಯಣ ಶುರುವಾಗಿದ್ದು ಎಲ್ಲಿಂದ? ಒಬ್ಬ ಸಾಮಾನ್ಯ ಹುಡುಗ ನರೇಂದ್ರನಾಥ್, ಜಗತ್ತು ಕಂಡ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ವಿವೇಕಾನಂದರಾಗಿ ಬದಲಾದ ಆ ಕಥೆ ಇದೆಯಲ್ಲ, ಅದನ್ನ ಈಗ ನೋಡೋಣ ಬನ್ನಿ. ಅವರ ಜೀವನದ ಹಾದಿಯನ್ನ ನಾವೊಂದು 4 ಮುಖ್ಯ ಹಂತಗಳಲ್ಲಿ ನೋಡ್ಬೋದು. ಮೊದಲನೇದು ಅವರ ಬಾಲ್ಯ. ಸಣ್ಣ ವಯಸ್ಸಿನಲ್ಲೇ ಎಲ್ಲದರ ಬಗ್ಗೆನೂ ಪ್ರಶ್ನೆ ಕೇಳ್ತಾ ಇದ್ದ ಕುತೂಹಲ. ಆಮೇಲೆ ಸತ್ಯ ಅಂದ್ರೆ ಏನು ಅಂತ ಹುಡುಕ್ತಾ ಹೊರಟ ತೀವ್ರವಾದ ಹುಡುಕಾಟ. ಗೊತ್ತಾ, ಆ ಹುಡುಕಾಟನೇ ಅವರನ್ನ ಅವರ ಗುರು ರಾಮಕೃಷ್ಣ ಪರಮಹಂಸರ ಹತ್ರ ಕರ್ಕೊಂಡ್ಹೋಯ್ತು. ಕೊನೆಗೆ ಜ್ಞಾನೋದಯದ ಆ ಒಂದು ಕ್ಷಣ. ಆಗ ಅವರು ಸನ್ಯಾಸವನ್ನ ಸ್ವೀಕರಿಸಿ ವಿವೇಕಾನಂದರಾದ್ರು. ನೋಡಿ, ಈ ಒಂದೊಂದು ಹೆಜ್ಜೆಯೂ ಮುಂದೆ ಅವರು ಮಾಡ್ಲಿಕ್ಕಿದ್ದ ದೊಡ್ಡ ಕೆಲಸಗಳಿಗೆ ಒಂದು ರೀತಿ ಭದ್ರ ಬುನಾದಿಯಾಯ್ತು. ಒಂದು ಕ್ಷಣ ಯೋಚನೆ ಮಾಡಿ. ರಾಮಕೃಷ್ಣರು ತಮ್ಮ ಶಿಷ್ಯನಿಗೆ ಹೇಳ್ತಾರೆ, ನನ್ನತ್ರ ಇದ್ದಿದ್ದೆಲ್ಲ ನಿನಗೆ ಕೊಟ್ಟಿದ್ದೀನಿ, ಈಗ ನಾನು ಬರೀ ಭಿಕ್ಷುಕ. ಅಬ್ಬಾ, ಎಂಥ ಮಾತು ಅಲ್ವಾ? ಇದು ಕೇವಲ ಪದಗಳಾಗಿರ್ಲಿಲ್ಲ, ಇದು ಒಂದು ದೊಡ್ಡ ಆಧ್ಯಾತ್ಮಿಕ ಶಕ್ತಿಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸಿದ ಹಾಗೆ. ಆ ಕ್ಷಣದಿಂದ ಒಬ್ಬ ಶಿಷ್ಯ ಇಡೀ ಜಗತ್ತಿಗೆ ಗುರುವಾಗುವ ಜವಾಬ್ದಾರಿಯನ್ನ ಹೊತ್ಕೊಂಡ. ವಿವೇಕಾನಂದರ ಜೀವನದ ಒಂದು ಹೊಸ, ತುಂಬಾನೇ ಮಹತ್ವದ ಅಧ್ಯಾಯ ಶುರುವಾಗಿದ್ದೇ ಇಲ್ಲಿಂದ. ವಿವೇಕಾನಂದರು ಅಂದ್ರೆ ಕೇವಲ ಒಬ್ಬ ಸನ್ಯಾಸಿ ಅಂತ ಅನ್ಕೊಂಡ್ರೆ ಅದು ತಪ್ಪು. ಅವರು ಒಬ್ಬ ಕ್ರಾಂತಿಕಾರಿ ಚಿಂತಕ. ಹಾಗಾದ್ರೆ ಅವರು ಹೇಳಿದ ತತ್ವಶಾಸ್ತ್ರವಾದ್ರೂ ಏನೋ? ಅದು ಸುಮ್ನೆ ಪುಸ್ತಕಗಳಲ್ಲಿ ಓದಿ ಮರೆಯುವಂಥ ಜ್ಞಾನ ಆಗಿರ್ಲಿಲ್ಲ. ಬದಲಿಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ಕ್ರಿಯಾಶೀಲ ತತ್ವವಾಗಿತ್ತು. ಅವರ ಬೋಧನೆಗಳ ಸಾರಾಂಶವೇ ಪ್ರಾಯೋಗಿಕ ವೇದಾಂತ. ಏನಿದು ಪ್ರಾಯೋಗಿಕ ವೇದಾಂತ? ಸರಳವಾಗಿ ಹೇಳೋದಾದ್ರೆ, ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲವನ್ನೂ ಬಿಟ್ಟು ಎಲ್ಲೋ ಕೂತು ಧ್ಯಾನ ಮಾಡೋದಲ್ಲ. ಬದಲಿಗೆ ನಾವು ಮಾಡೋ ಪ್ರತಿಯೊಂದು ಕೆಲ್ಸದಲ್ಲೂ, ನಾವು ಸೇವೆ ಮಾಡೋ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನ ಕಾಣೋದು. ಅಂದ್ರೆ ನಮ್ಮ ಕೆಲ್ಸವೇ ಪೂಜೆ ಆಗ್ಬೇಕು ಅಷ್ಟೇ. ಹಾಗಾದ್ರೆ ಈ ತತ್ವವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಇದು ಏನೂ ಕಷ್ಟದ ಕೆಲ್ಸ ಅಲ್ಲ. ಯೋಚನೆ ಮಾಡಿ, ಬಡವರಿಗೆ ಸಹಾಯ ಮಾಡೋ ಆ ಕೈಗಳಲ್ಲಿ, ಮಕ್ಕಳಿಗೆ ಜ್ಞಾನ ಹಂಚೋ ಟೀಚರ್ಗಳಲ್ಲಿ, ಶ್ರದ್ಧೆಯಿಂದ ದುಡಿಯೋ ಆ ಕಾರ್ಮಿಕರಲ್ಲಿ ಇಲ್ಲೆಲ್ಲ ಆಧ್ಯಾತ್ಮಿಕತೆಯನ್ನ ಕಾಣಬಹುದು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನೋಡಿ, ಮಾನವ ಸೇವೆಯೇ ಮಾಧವ ಸೇವೆ ಅನ್ನೋದು ಅವರ ಮಾತಿನ ತಿರುಳು. ಇದಕ್ಕಿಂತ ದೊಡ್ಡ ಪೂಜೆ ಇನ್ನೊಂದಿಲ್ವಲ್ವಾ? ಸರಿ, ಈಗ ಭಾರತದ ಗಡಿಯನ್ನ ದಾಟೋಣ. ಅವರ ಸಂದೇಶ ಇಡೀ ಜಗತ್ತಿಗೆ ತಲುಪಿದ ಆ ಐತಿಹಾಸಿಕ ಕ್ಷಣ ಹೇಗಿತ್ತು ಅಂತ ನೋಡೋಣ. ಯಾಕಂದ್ರೆ ಈ ಒಂದು ಪಯಣ ಇದೆಯಲ್ಲ, ಇದು ಭಾರತೀಯ ತತ್ವಜ್ಞಾನದ ದಿಕ್ಕನ್ನೇ ಬದಲಿಸ್ಬಿಡ್ತು. ಆ ಕಾಲದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಒಂದ್ ಕಡೆ ನಮ್ಮ ಪೂರ್ವ ಅಂದ್ರೆ ಭಾರತದಂಥ ದೇಶಗಳು. ಇಲ್ಲಿ ಆತ್ಮಾವಲೋಕನ, ಧ್ಯಾನ, ಹಳೆಯ ತತ್ವಜ್ಞಾನಕ್ಕೆ ಹೆಚ್ಚು ಬೆಲೆ. ಇನ್ನೊಂದು ಕಡೆ ಪಶ್ಚಿಮ, ಅಲ್ಲಿ ಕೈಗಾರಿಕಾ ಕ್ರಾಂತಿ, ಪ್ರಗತಿ, ಭೌತಿಕವಾದದ್ದೇ ಕಾರುಬಾರು. ಈ ಎರಡೂ ಬೇರೆ ಬೇರೆ ಪ್ರಪಂಚಗಳ ನಡುವೆ ಒಂದು ದೊಡ್ಡ ಕಂದಕವೇ ಇತ್ತು. ವಿವೇಕಾನಂದರ ಗುರಿ ಏನಾಗಿತ್ತು ಗೊತ್ತಾ? ಈ ಕಂದಕವನ್ನ ಮುಚ್ಚಿ ಇವೆರಡರ ನಡುವೆ ಜ್ಞಾನದ ಒಂದು ಸೇತುವೆಯನ್ನ ಕಟ್ಟೋದು. ಕಲ್ಪನೆ ಮಾಡ್ಕೊಳ್ಳಿ, ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನದ ದೊಡ್ಡ ವೇದಿಕೆ. ಅಲ್ಲಿ ವಿವೇಕಾನಂದರು ತಮ್ಮ ಭಾಷಣವನ್ನ ಶುರು ಮಾಡ್ತಾರೆ. ಕೇವಲ ಇಷ್ಟೇ ಹೇಳೋದು, ಅಮೆರಿಕದ ನನ್ನ ಸಹೋದರಿಯರೇ ಮತ್ತು ಸಹೋದರರೇ. ಅಷ್ಟೇ. ಆ ಸರಳ ಮಾತುಗಳು ಅಲ್ಲಿದ್ದ ಪ್ರತಿಯೊಬ್ಬರ ಹೃದಯಕ್ಕೂ ತಲುಪ್ಬಿಡ್ತು. ಫಲಿತಾಂಶ 2 ನಿಮಿಷಗಳ ಕಾಲ ನಿಲ್ಲದ ಚಪ್ಪಾಳೆ. ಆ ಒಂದೇ ಒಂದು ಮಾತು ಧರ್ಮ, ದೇಶ, ಭಾಷೆ ಎಲ್ಲಾ ಗಡಿಗಳನ್ನೂ ಮೀರಿ ವಿಶ್ವಭ್ರಾತೃತ್ವದ ಸಂದೇಶ ಕೊಡ್ತು. ನಿಜ ಹೇಳ್ಬೇಕಂದ್ರೆ ಪೂರ್ವ ಮತ್ತು ಪಶ್ಚಿಮ ಒಂದಾದ ಐತಿಹಾಸಿಕ ಕ್ಷಣ ಅದು. ಸರಿ, ಆ ಐತಿಹಾಸಿಕ ಭಾಷಣದ ನಂತರ ಏನಾಯ್ತು? ವಿವೇಕಾನಂದರು ನಮಗಾಗಿ ಬಿಟ್ಟು ಹೋದ ಪರಂಪರೆ ಏನು? ಅವರ ಕೆಲಸ ಇವತ್ತಿಗೂ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ? ಇದರ ಬಗ್ಗೆ ಈಗ ನೋಡೋಣ. ಅವರ ಪರಂಪರೆಯನ್ನ ಒಂದು 4 ದೊಡ್ಡ ಆಧಾರ ಸ್ತಂಭಗಳ ಮೇಲೆ ನಿಲ್ಲಿಸಬಹುದು ಅಂತ ಹೇಳ್ಬೋದು. ಮೊದಲನೇದು, ಅವರು ಭಾರತೀಯರಲ್ಲಿ ಕಳೆದುಹೋಗಿದ್ದ ಆತ್ಮಗೌರವ, ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯನ್ನ ಮತ್ತೆ ಜಾಗೃತಗೊಳಿಸಿದ್ರು. ಎರಡನೇದು, ಸೇವೆಯೇ ಮುಖ್ಯ ಧ್ಯೇಯವಾಗಿರುವ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು.
ಮೂರನೇದಾಗಿ ನಮ್ಮ ವೇದಾಂತ ಯೋಗದಂತಹ ಅಮೂಲ್ಯ ಜ್ಞಾನವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ರು. ಕೊನೆಯದಾಗಿ ಮತ್ತು ಬಹುಶಃ ಎಲ್ಲರಿಗಿಂತ ಮುಖ್ಯವಾಗಿ ಎಲ್ಲಾ ಧರ್ಮಗಳು ಒಂದೇ ಸತ್ಯದ ಕಡೆಗೆ ಹೋಗೋ ಬೇರೆ ಬೇರೆ ದಾರಿಗಳು ಅಂತ ಹೇಳಿ ಜಾಗತಿಕ ಸಹಿಷ್ಣುತೆಗೆ ಬುನಾದಿ ಹಾಕಿದ್ರು. ನೋಡಿ, ಅವರ ಈ ಪ್ರಭಾವ ಇವತ್ತಿಗೂ ಜೀವಂತವಾಗಿದೆ. ಈಗ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅದೇ ಪ್ರಶ್ನೆಗೆ ವಾಪಸ್ ಬರೋಣ. ಈ ಸನ್ಯಾಸಿ ಜಗತ್ತಿಗೆ ವಿವೇಕವನ್ನು ನೀಡಲೆಂದೇ ಜನಿಸಿದ್ರೆ ಅವರ ಜೀವನ, ಅವರ ಬೋಧನೆಗಳು, ಅವರು ಬಿಟ್ಟು ಹೋದ ಈ ದೊಡ್ಡ ಪರಂಪರೆ ಇದೆಲ್ಲವನ್ನೂ ನೋಡಿದ್ಮೇಲೆ ಇದಕ್ಕೆ ಯಾವ ಉತ್ತರ ಸಿಗ್ಬಹುದು ಅಂತ ಅನಿಸ್ತೆ? ಕೊನೆಯದಾಗಿ ಹೇಳೋದಾದ್ರೆ, ವಿವೇಕಾನಂದರ ಕಥೆಯಂದ್ರೆ ಅದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಅದೊಂದು ಶಕ್ತಿಯುತವಾದ ವಿಚಾರದ ಪಯಣ. ಅವರು ಹಚ್ಚಿದ ಆ ಜ್ಞಾನದ ದೀಪ ಇದೆಯಲ್ಲ, ಅದು ಇವತ್ತಿಗೂ ಲಕ್ಷಾಂತರ ಜನರಿಗೆ ದಾರಿ ತೋರಿಸ್ತಾನೇ ಇದೆ. ಬಹುಶಃ ನಾವು ಶುರುವಿನಲ್ಲಿ ಕೇಳಿದ ಆ ಪ್ರಶ್ನೆಗೆ ಉತ್ತರವನ್ನ ಅವರ ಜೀವನದ ಬಗ್ಗೆ ಓದುವುದಕ್ಕಿಂತ ಅವರ ಜೀವನವನ್ನೇ ನೋಡಿ ಕಂಡುಕೊಳ್ಳಬಹುದು ಅನ್ಸುತ್ತೆ. ಅವರ ಜೀವನವೇ ಆ ಪ್ರಶ್ನೆಗೆ ಒಂದು ದೊಡ್ಡ ಉತ್ತರ.